ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ದಲಿತ ಸಮುದಾಯದವರು ಏನು ಹೋರಾಟ ಮಾಡ್ತಿದ್ರು, ಅದಕ್ಕೆ ಅಂತಿಮವಾಗಿ ಒಂದು ಜಯವನ್ನು ನೆನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಕೊಟ್ಟಿರುವಂಥದ್ದಕ್ಕೆ ಇಡೀ ಎಂಟೈರ್ 101 ಜಾತಿಗಳ ಸಮುದಾಯದವರು ಬಹಳ ಖುಷಿಪಟ್ಟಿದ್ದಾರೆ. ಅದರಲ್ಲಿ BJPಯ ಕೆಲ ಬೆಂಕಿ ಹಚ್ಚುವಂಥ ಒಂದು 4-5 ಜನಕ್ಕೆ ಮಾತ್ರ ಅತೃಪ್ತಿಗಳು. ಅಶೋಕ್ ಅವರು, ಗೋವಿಂದ ಕಾರಜೋಳ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಬಿಟ್ಟರೆ ಮಿಕ್ಕಿದ ಎಲ್ಲರಿಗೂ, ನಾಡಿನ ಸುಮಾರು 1.5 ಕೋಟಿ ಜನಸಂಖ್ಯೆಗೂ ಬಹಳ ತೃಪ್ತಿದಾಯಕವಾದಂಥ ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿರುವಂಥದ್ದು. ಅಲ್ಲಿ ನೆರೆದಿರುವಂಥ ಎಲ್ಲ 7 ಜನ ದಲಿತ ಸಮುದಾಯಕ್ಕೆ ಸೇರಿದಂಥ ಮಂತ್ರಿಗಳು, ರೈಟ್ ವಿಂಗು ಮತ್ತು ಲೆಫ್ಟು ಮತ್ತು ಇತರೆ ಸಮುದಾಯದವರು, ಡಾಕ್ಟರ್ HC ಮಾದೇವಪ್ಪ ಇರ್ಬೋದು, ಡಾಕ್ಟರ್ G ಪರಮೇಶ್ವರ್ ಇರ್ಬೋದು, ಪ್ರಿಯಾಂಕ ಖರ್ಗೆ ಅವರು ಇರ್ಬೋದು, ಲೆಫ್ಟ್ ಸಮುದಾಯಕ್ಕೆ ಸೇರಿರೋರು KH ಮುನಿಯಪ್ಪನವರು, ತಿಮ್ಮಾಪೂರು ಮತ್ತು ಬೋವಿ ಸಮುದಾಯಕ್ಕೆ ಸೇರಿದವರು, ತಂಗಡಗಿ, ಎಲ್ಲರೂ ಒಟ್ಟು 6-7 ಜನ ಮಂತ್ರಿಗಳ ಒಮ್ಮತದ ಅಭಿಪ್ರಾಯದ ಅಡಿನಲ್ಲಿ ಲೆಫ್ಟ್ ಸಮುದಾಯಕ್ಕೆ 5.25%, ರೈಟ್ ಸಮುದಾಯಕ್ಕೆ 5.25%, ಮತ್ತು ಇತರೆ ಕೊರ್ಮ, ಕೊರ್ಚ, ಬೋವಿ, ಲಂಬಾಣಿ, ಅಲೆಮಾರಿ, ಇತರೆ 59 ಜಾತಿಗಳಿಗೆ ಸೇರಿದಂತೆ 4.5%, ಒಟ್ಟು 15%. ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ 2023 ಜನವರಿ ತಿಂಗಳಲ್ಲಿ ಬೊಮ್ಮಾಯಿಯವರು ಹೋಗುವಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನು 15 ಇದ್ದಿದ್ದು 17 ಮಾಡಿ, STಗೆ 3 ಇದ್ದಿದ್ದು 7 ಮಾಡಿ, ಒಟ್ಟು 18% ಇದ್ದದ್ದು 24% ಮಾಡಿ 9th ಶೆಡ್ಯೂಲು ಸೇರಿಸ್ದೇನೆ ಇಲ್ಲಿ ಪ್ರಚಾರ ಗಿಟ್ಟಿಸ್ಕೊಂಡು ಚುನಾವಣೆ ಗೆಲ್ಲಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ, BJP ಸರ್ಕಾರ ಸುಳ್ಳು ಆಶ್ವಾಸನೆ ಮೂಲಕ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಏನು ಮಾಡಿದ್ರು, ಅದನ್ನು ಸರಿ ಮಾಡ್ತೀವಿ, ರೆಕ್ಟಿಫೈ ಮಾಡ್ತೀವಿ ಅಂತ ನಾವು ಜನವರಿ 8ನೇ ತಾರೀಕು 8/1/2023 ಒಂದು ದೊಡ್ಡ ಮಟ್ಟದ ದಲಿತ ಸಮಾವೇಶ ಚಿತ್ರದುರ್ಗದಲ್ಲಿ ನಡೀತು. ಚಿತ್ರದುರ್ಗದಲ್ಲಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಆಶ್ವಾಸನೆಯನ್ನು ಕೊಟ್ಟು, ಈ ಒಂದು ಅನಾಚಾರವನ್ನು BJPಯವರು ಮಾಡಿದ್ದಂಥ ಒಂದು ಎಡವಟ್ಟನ್ನು ಸರಿ ಮಾಡ್ತೀವಿ ಅಂತ ನಾವು ಆಶ್ವಾಸನೆಯನ್ನು 2023ನೇ ಇಸ್ವಿನಲ್ಲಿ ಜನವರಿ 8ನೇ ತಾರೀಕು ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದೋ. ಆಮೇಲೆ 2023 ಚುನಾವಣೆಯ ಪ್ರಣಾಳಿಕೆಯಲ್ಲೂ ಕೂಡ ನಾವು ಇಂಟರ್ನಲ್ ರಿಸರ್ವೇಷನ್ ಜಾರಿಗೆ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ವಿ. ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅವರು ಕೂಡ ಆಗಸ್ಟ್ 1, 2024ರಲ್ಲಿ ಒಳ ಮೀಸಲಾತಿ ಕೊಡುವಂಥದ್ದಲ್ಲಿ ಯಾವ ಸಮಸ್ಯೆನೂ ಬರಲ್ಲ, ಒಳ ಮೀಸಲಾತಿಯನ್ನು ಕಲ್ಪಿಸಿ ಪ್ರತಿಯೊಬ್ಬರಿಗೂ ಅವಕಾಶ ವಂಚಿತರಿಗೆ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಆಯಾ ರಾಜ್ಯದ ಸರ್ಕಾರಗಳು ಮಾಡಬೇಕು ಅನ್ನುವಂಥದ್ದು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿ, ಆಯೋಗದ ಪ್ರಕಾರ ಅವರು 6 ಮತ್ತು 5 6% SC ಲೆಫ್ಟ್ಗೆ, 6% SC ರೈಟ್ಗೆ ಮತ್ತು 5% ಇತರ ವರ್ಗದವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡಿ, ಅವರ ರೆಕಮೆಂಡೇಷನ್ಸ್ ಮೇರೆಗೆ ನಾವು ಕೂಡ ಅದನ್ನು ಒಪ್ಪಿ ಜಾರಿಗೆ ತಂದ್ವಿ. ಮೊದಲನೇ ಹಂತದಲ್ಲಿ ಜಾರಿಗೆ ತಂದು, ಆದರೆ 17% ಹಡಿನಲ್ಲಿ ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದ್ರೆ 18% ಇರುವಂಥದ್ದು 2024% ಆದರೆ ಒಟ್ಟು ಸೀಲಿಂಗ್ ಲಿಮಿಟ್ 50% ಮೀರಬಾರ್ದು ರಿಸರ್ವೇಷನ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಕಾನ್ಸ್ಟಿಟ್ಯೂಷನ್ ಏನಿದೆ, ಅದು 56% ಆದಾಗ ಹೈಕೋರ್ಟ್ಗೆ ಅಪ್ಲಿಕೇಶನ್ಸ್ನ ಕೆಲವು BJP ಭಕ್ತರುಗಳಿಂದ ಇವರೇ ಹಾಕ್ಸ್ತಾರೆ, ಯಾರು BJPಯವರೇ ಹಾಕ್ಸ್ತಾರೆ. ಅದು ಅನುಷ್ಠಾನಕ್ಕೆ ಬರಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಹೈಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ.
ಯಾವಾಗ ಅಕ್ಟೋಬರ್ 2025 ಹೈಕೋರ್ಟ್ಗೆ ಅಪ್ಲಿಕೇಶನ್ ಹೋಗುತ್ತೆ. ಹೈಕೋರ್ಟು ಒಂದು ಆದೇಶ ಮಾಡುತ್ತೆ, ಇಂಟರಿಮ್ ಆರ್ಡರ್ ಆದೇಶ ಮಾಡುತ್ತೆ ಎಗೇನ್ಸ್ಟ್ ದಿ ಅಪಾಯಿಂಟ್ಮೆಂಟ್ ಆಫ್ ಸ್ಟೇಟ್ ಸಿವಿಲ್ ಸರ್ವೀಸಸ್ KS ಆಫೀಸಸ್ಗೆ 17% ಕೋಟಾದಲ್ಲಿ ನಾವು ಇಂಟರ್ನಲ್ ರಿಲೇಷನ್ ಪ್ರಕಾರ KSನ ನಾವು ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದಾಗ ಅದರ ವಿರುದ್ಧ ಕೋರ್ಟ್ಗೆ ಹೋಗುವಂಥ ಕೆಲಸವನ್ನು BJPಯವರೇ ಮಾಡಿದರು. ಅದ್ರ ಮೂಲಕ ಹೈಕೋರ್ಟ್ ಮೂಲಕ ಒಂದು ನಮಗೆ ಡೈರೆಕ್ಷನ್ಸ್ ಬಂತು, ಸ್ಟೇ ಬಂತು. 17% ಹಡಿನಲ್ಲಿ 50% ಮೀರ್ತಾ ಇರುವಂಥ ಒಂದು ಕಾನೂನನ್ನು ನೀವು ಯಾವ ಕಾರಣಕ್ಕೂ ಅನುಷ್ಠಾನ ಮಾಡಬಾರ್ದು. 50% ಮೀರಬಾರ್ದು. ಆದರೆ 15% ಒಳಗಡೆ 50% ಒಳಗಡೆ ಏನು ಬೇಕಾದರೂ ಮಾಡ್ಕೊಳ್ಳುವಂಥದ್ದು ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತ ಒಂದು ಆದೇಶವನ್ನು ಅವರು ಅಕ್ಟೋಬರ್ 2025 ಕೊಟ್ಟರು. ಅಲ್ಲಿಂದ ಇಲ್ಲಿಯವರೆಗೆ ನಾವು ಎಲ್ಲ ಸಮುದಾಯದವ್ರನ್ನ, ಎಲ್ಲ ಸಮುದಾಯದ ಸ್ವಾಮೀಜಿಗಳನ್ನು, ಎಲ್ಲ ಸಮುದಾಯದ ಮುಖಂಡಗಳನ್ನು, ಎಲ್ಲ ಸಮುದಾಯದ 101 ಜಾತಿನಲ್ಲಿ ಒಳಪಟ್ಟಿರುವಂಥ ಎಲ್ಲ ಸಮುದಾಯದ ಲೀಡರ್ಸ್ಗಳನ್ನ ಕರೆದು ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಒಪ್ಪಿಸಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ. ಯಾಕೆಂದರೆ ಅವರ ನೇರಕ್ಕೆ ಅವರ ವಾದ ಮಂಡನೆ ಮಾಡುವಂಥ ಕೆಲಸವನ್ನು ಮಾಡಿಸಿತ್ತು. ಬಟ್ ರಿಯಾಲಿಟಿ ಏನು ಅನ್ನುವಂಥ ತಿಳ್ಕೊಂಡು ಚೀಫ್ ಸೆಕ್ರೆಟರಿಯವರ ನೇತೃತ್ವದಲ್ಲೂ ಕೂಡ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ಫೈನಲಾಗಿ 15% ಒಳಗಡೆ ನಾವು ಏನು ರಿಸರ್ವೇಷನ್ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ವಿ. ಅದರ ಪ್ರಕಾರ ಫೈನಲಾಗಿ ಈಗ ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆ, ಐತಿಹಾಸಿಕ ತೀರ್ಪು 24ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ಟಲ್ಲಿ ಸುಮಾರು 3 hours ಚರ್ಚೆ ಮಾಡಿ ಎಲ್ಲರನ್ನು ಒಪ್ಪಿಸಿ ಎಲ್ಲರೂ ಒಪ್ಪಿಕೊಂಡು ಹೋದ್ಮೇಲೆ SC ಲೆಫ್ಟ್ಗೆ 5.25%, ರೈಟ್ಗೆ 5.25% ಮತ್ತು ಇತರೆ ಸಮುದಾಯ 59 ಅಲೆಮಾರಿ, ಕೊರ್ಮ, ಕೊರ್ಚ, ಲಂಬಾಣಿ, ಇವರ ಬೋವಿ ಎಲ್ಲರೂ ಸೇರಿ 59 ಸಮುದಾಯಗಳಿಗೆ 4.5% ಕೊಡುವಂಥದ್ದಕ್ಕೆ ತೀರ್ಮಾನ ಮಾಡಿ ಆದೇಶವನ್ನು ಮಾಡಿದ್ದಾರೆ. ಇಮ್ಮಿಡಿಯೇಟಾಗಿ ಸೋಮವಾರದಿಂದಲೇ ಗೆಜೆಟ್ ನೋಟಿಫಿಕೇಷನ್ ಆಗಿ 56,452 ಹುದ್ದೆಗಳನ್ನು ನಾವು ಏನು ಕರೆಯುವಂಥದ್ದಕ್ಕೆ ಪ್ರಯತ್ನ ಮಾಡಿದ್ದ ನೋಟಿಫಿಕೇಷನ್ ಮಾಡಿದ್ದು, ಅದ್ರ ವಿರುದ್ಧ ಏನು ಸ್ಟೇ ತರುವಂಥ ಕೆಲಸವನ್ನು ಕೂಡ BJPಯವರು ಒಂದು ಪ್ರಯತ್ನ ಮಾಡಿದರು. ಅದು ನೋಟಿಫಿಕೇಷನ್ ಈಗ ಶುರುವಾಗುತ್ತೆ. ಧಾರವಾಡಲ್ಲಿ ಮತ್ತು ಹುಬ್ಳಿ ಧಾರವಾಡಲ್ಲಿ ಅಲ್ಲಿ ಒಂದಷ್ಟು ಯುವಕರನ್ನ ಎತ್ಕಟ್ಟಿ BJPಯವರ ಸಂಘಟನೆಗಳು ಅವರೆಲ್ಲ ಸೇರಿ ಕೆಲಸ ಕೊಡಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು 1 ತಿಂಗಳು ಒಳಗಡೆ ನಾವು ಅದನ್ನು ಫುಲ್ಫಿಲ್ ಮಾಡ್ತೀವಿ, ಏನು ಖಾಲಿ ಸುಮಾರು 2.5 ಲಕ್ಷ ಹುದ್ದೆ ಕರ್ನಾಟಕದಲ್ಲಿ ಇದ್ದಾವೆ ಅವೆಲ್ಲವನ್ನು ನಾವು ಫಿಲಪ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡುವಂಥದ್ದು ಅಲ್ಲದೇನೆ ಅದು ನಾವು ಪ್ರಣಾಳಿಕೆಯಲ್ಲೂ ಕೂಡ ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದೆವು. ಇದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇರುವಂಥ ಸಂದರ್ಭದಲ್ಲಿ ಕ್ರಿಯೇಟ್ ಆದಂಥ ಹುದ್ದೆಗಳಲ್ಲ ಇವು. 1947ನೇ ಇಸ್ವಿಯಿಂದನೂ ಖಾಲಿ ಇರುವಂಥ ಹುದ್ದೆಗಳನ್ನ ಫಿಲಪ್ ಮಾಡ್ದೇ ಹಂಗೆ ಬಲ್ಕ್ ಆಗಿ ಹಂಗೆ ತಿಳ್ಕೊಂಬಂದಿರುವಂಥ ಹುದ್ದೆಗಳಿವು. ಆ BJPಯವ್ರಿಗೇನಾದರೂ ನೈತಿಕತೆ ಇದ್ದರೆ, ಇವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ, ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ, ಸದಾನಂದ ಗೌಡ ಎಲ್ಲ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಇವ್ರ ಪೀರಿಯಡಲ್ಲಿ ಇಲ್ಲಿ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಾವ್ದಾರ ಒಂದು ಅಪಾಯಿಂಟ್ಮೆಂಟ್, ಯಾವ್ದಾರ ಒಂದು ಡಿಪಾರ್ಟ್ಮೆಂಟ್ಗೆ ಒಬ್ಬರನ್ನಾದ್ರೂ ಅಪಾಯಿಂಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಿದ್ರೆ ದಯಮಾಡಿ ಹೇಳುವಂಥ ಕೆಲಸವನ್ನು ಮಾಡಿ. ಇಂಥವರೆಗೂ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಗಳಾದಮೇಲೆ 3 ವರ್ಷದಲ್ಲಿ ಸುಮಾರು 2,65,000 ಹುದ್ದೆಗಳನ್ನು ಫಿಲಪ್ ಮಾಡಿದ್ದೀವಿ ನಾವು. ಇನ್ನೂ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ, ಅದನ್ನು ಫಿಲಪ್ ಮಾಡ್ತೀವಿ. ಈಗ 56,000ಕ್ಕೆ ನೋಟಿಫೈ ಆಗ್ತಾಯಿದೆ, ಫಿಲಪ್ ಮಾಡ್ತೀವಿ. ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುವಂಥದ್ದಕ್ಕೆ ಭದ್ರಾಗಿದ್ದಾರೆ. ಅದು ಪರ್ಟಿಕ್ಯುಲರಾಗಿ ಸಿದ್ದರಾಮಯ್ಯನವರು ನೇತೃತ್ವದ ಸರ್ಕಾರ ಯಾವ ಕಾರಣಕ್ಕೂ ಯಾರಿಗೂ ಅನ್ಯಾಯ ಮಾಡಲ್ಲ. BJPಯವರು ಕಿಡಿ ಒತ್ತಿಸುವಂಥ ಕೆಲಸವನ್ನು ಮಾಡ್ತಾರೆ. ದಯಮಾಡಿ ನೀವು ಅದಕ್ಕೆ ಆಸ್ಪದವನ್ನು ಕೊಡಬೇಡಿ. ರಿಸರ್ವೇಷನ್ಗೆ ವಿರುದ್ಧ ಇರುವಂಥ ಯಾವುದಾದ್ರೂ ಪಕ್ಷ ನಮ್ಮ ದೇಶದಲ್ಲಿದ್ದರೆ ಅದು BJP. ಹಿಂದೆ ಅವರು ಯಾವ ಜೋಶಿ ಸರ್ MP ಆಗಿದ್ರಲ್ಲ, ಅವರು ರಮಾ ಜೋಯಿಸ್ ಅವರು BJP MP 73rd and 74th ಅಮೆಂಡ್ಮೆಂಟ್ 33% ರಿಸರ್ವೇಷನ್ ವುಮೆನ್ಸ್ಗೆ ನಾವು ಕೊಟ್ಟಾಗ ಅದ್ರ ವಿರುದ್ಧ ಕೋರ್ಟ್ಗೆ ಹೋಗಿದ್ರು. ಅವರು ಹೈಕೋರ್ಟ್ ಜಸ್ಟಿಸ್ ಕೂಡ ಆಗಿದ್ದರು. ಅದು ರದ್ದು ಮಾಡಿ ರಿಸರ್ವೇಷನ್ ಕೊಡಬಾರ್ದು, ರಿಸರ್ವೇಷನ್ ಮಾರ್ಕ ನಮ್ಮ ದೇಶಕ್ಕೆ ಅನ್ನುವಂಥದ್ದು ಅವರು ವಾದ ಮಂಡನೆ ಮಾಡಿ ಅದು ಫೇಲ್ಯೂರ್ ಆಯಿತು. ಸೊ ಇದು ರಿಸರ್ವೇಷನ್ ವಿರುದ್ಧ ಇರುವಂಥ ಒಂದು ಮನೋಸ್ಥಿತಿ ಇರುವಂಥ ಪಕ್ಷ ಅಂದರೆ BJPಯವರು. ಈಗ ನಿನ್ನೆ ದಿವಸ BJP ಮುಖಂಡರುಗಳು ಛಲವಾದಿ ನಾರಾಯಣಸ್ವಾಮಿ, ಗೋವಿಂದ ಕಾರಜೋಳ, ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡ್ತಾವ್ರೆ. ಇದು ಒಪ್ಪತಕ್ಕದ್ದಲ್ಲ ಅಂತ. ಒಪ್ಪುವಂಥದ್ದು ಅದು ಏನಪ್ಪ ಹೇಳಪ್ಪ ನೋಡೋಣ. 15% ಇಂಟರ್ನಲ್ ರಿಸರ್ವೇಷನ್ ಹೆಂಗೆ ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು ನೀವೇ ಒಂದು ಫಾರ್ಮುಲಾ ಕೊಡಿ. ನಿಮ್ಮನ್ನು ನಾವು ಕೇಳಿದ್ವಲ್ಲ, ನೀವು ಮಾಡಿ ಸ್ವಾಮಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ನೀವು ಹೇಳಿದ್ರಲ್ಲ. ಈಗ ನಿಮಗೆ ನಿಮ್ಮ ಇಂಟೆನ್ಷನ್ ಏನು? ಇದು ಅನುಷ್ಠಾನ ಆಗಬಾರ್ದು, ಯಾರಿಗೂ ಕೆಲಸ ಸಿಗಬಾರ್ದು, ಅಪಾಯಿಂಟ್ಮೆಂಟ್ ಫಿಲಪ್ ಆಗಬಾರ್ದು, ಜನಗಳು ಬಡತನದಲ್ಲೇ ಇರಬೇಕು, SCಗಳು ಹಂಗೆ ಇರಬೇಕು, ಅವು ಅಧಿಕಾರ ಸಿಗಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ
ಬಿ ಜೆ ಪಿಯವ್ರ ಉದ್ದೇಶ ಏನು ಅಂತ ಕಾಣ್ತದೆ. ಅದರಿಂದ ದಯಮಾಡಿ ಬಿ ಜೆ ಪಿಯವರು ಕೊಡುವಂಥ ಕಿಡಿ ಹತ್ತಿಸುವಂಥದ್ದಕ್ಕೆ ಯಾರೂ ಕಿವಿ ಕೊಡುವಂಥ ಕೆಲಸ ಮಾಡಬೇಡಿ. ಅದಕ್ಕೆ ಪ್ರೇರಣೆ ಆಗಬಾರ್ದು. ಇದು ಇಮ್ಮಿಡಿಯೇಟಾಗಿ ನೋಟಿಫೈ ಮಾಡಿ ಎಲ್ರಿಗೂ ಕೆಲಸ ಸಿಗುವಂಥದ್ದಕ್ಕೆ ಒಂದು ವ್ಯವಸ್ಥೆ ಮಾಡುವಂಥದ್ದಕ್ಕಾಗಿದೆ. ಈಗ 15% ಪ್ಲಸ್ 3% ಎಸ್ ಟಿಗೆ 18%, 56,000 ಪೈಕಲ್ಲಿ 18% ಅಂದರೆ ಆಲ್ಮೋಸ್ಟ್ 6,000 ಜನಗಳಿಗೆ ಕೆಲಸ ಸಿಗುತ್ತೆ. 6,000 ಜನಗಳಿಗೆ ಕೆಲಸ ಸಿಗುವಂಥ ಕೆಲಸಗಳಾಗುತ್ತೆ. ಅದರಿಂದ ನೀವು ಅನ್ಯಾಯ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಎನ್ನುವಂಥದ್ದು ನಮ್ಮ ಒಂದು ವಾದ. ಇದಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ನಾವು ಮೈಸೂರು ಜಿಲ್ಲೆ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ವತಿಯಿಂದ ಕೂಡ ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ಕಂಗ್ರ್ಯಾಚುಲೇಷನ್ ಹೇಳ್ತೀವಿ. ಇಟ್ ಈಸ್ ಐತಿಹಾಸಿಕವಾದಂಥ ತೀರ್ಪಿದು. ಎಲ್ರಿಗೂ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ನಮ್ಮ ಪ್ರಣಾಳಿಕೆಯಲ್ಲಿ ಏನೇನು ಹೇಳಿದ್ದೀರಿ ಅವೆಲ್ಲವನ್ನು ಒಂದೊಂದೇ ಈಗಾಗಲೇ ನೀವು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. 2023ರ ಪ್ರಣಾಳಿಕೆ ಪ್ರಕಾರ ನಾವು ಕೊಟ್ಟಂಥ ಭರವಸೆಗಳು 635ರಲ್ಲಿ 478 ಭರವಸೆಗಳನ್ನು ಈಗ ಆಲ್ರೆಡಿ ಸಾಹೇಬರು ಇಂಪ್ಲಿಮೆಂಟ್ ಮಾಡಿದ್ದಾರೆ. 480 ಚಿಲ್ಲರೆ ಇಂಪ್ಲಿಮೆಂಟ್ ಮಾಡಿ ಆಗಿದೆ. ಎಲ್ಲ ಭರವಸೆಗಳನ್ನು ಈಡೇರಿಸುವಂಥ ಕೆಲಸವನ್ನು ನಾವು ಮಾಡುವಂಥದ್ದಕ್ಕೆ ಬದ್ಧರಾಗಿದ್ದೀವಿ ಅಂತ ಹೇಳ್ತೀವಿ. ಎರಡನೇದು ಮಹಿಳಾ ಮೀಸಲಾತಿ. ಯಾವಾಗಲೂ ನಾವು ನಮ್ಮ ಅಧ್ಯಕ್ಷಗಳು ಸೇರಿ ಒಂದು ಪ್ರೆಸ್ ಮೀಟನ್ನು ಮಾಡಿದ್ದು. ಆ ಡಿಲಿಮಿಟೇಷನ್ ಬಿಲ್ಲು ಬಿದ್ದೋಗೋ ದಿವಸನೇ 17ನೇ ತಾರೀಕೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಇವರು ಬಿ ಜೆ ಪಿಯವರು ನಾಟಕ ಆಡ್ತಾವ್ರೆ, ಇವರು ವುಮೆನ್ ರಿಸರ್ವೇಷನ್ ಪರ ಇಲ್ಲ. ವುಮೆನ್ ರಿಸರ್ವೇಷನ್ ಬಿಲ್ಲು 2023ರಲ್ಲೇ ಸರ್ವಾನುಮತದಿಂದ 20ನೇ ತಾರೀಕು ಸೆಪ್ಟೆಂಬರ್ 2023 ಲೋಕಸಭೆಯಲ್ಲಿ ಯಾರೂ ಅಪೋಸಿಷನ್ ಇಲ್ಲದೇನೆ 527 MP ಬೆಂಬಲವನ್ನು ಕೊಟ್ಟು ಲೋಕಸಭೆಯಲ್ಲಿ ಪಾಸ್ ಮಾಡೋದು. 20ನೇ ತಾರೀಕು ಸೆಪ್ಟೆಂಬರ್ 21 ಸೆಪ್ಟೆಂಬರ್ 2023 ರಾಜ್ಯಸಭೆಯಲ್ಲಿ ಪಾಸ್ ಆಯಿತು. ರಾಷ್ಟ್ರಪತಿಗಳು 28 ಸೆಪ್ಟೆಂಬರ್ 2023ಕ್ಕೆ ಅಂಕಿತ ಹಾಕಿದ್ರು. ಗೆಜೆಟ್ ನೋಟಿಫಿಕೇಷನ್ ಒಂದೇ ಬಾಕಿ ಇದ್ದಿದ್ದು. ಪ್ರೆಸಿಡೆಂಟ್ ನಾಡು ಬಂದ ಮೇಲೆ, ಪ್ರೆಸಿಡೆಂಟ್ ಸೈನ್ ಮಾಡಿ ಆದಮೇಲೆ 30% ರಿಸರ್ವೇಷನ್ಗೆ ಇವರು ಗೆಜೆಟ್ ನೋಟಿಫಿಕೇಷನ್ ಮಾಡಿ ಇಮ್ಮಿಡಿಯೇಟಾಗಿ ಅದು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಇವರು ಕಳೆದ 3 ವರ್ಷದಿಂದ ಸುಮ್ಮನೆ ಕೂತಿದ್ರು. ಆವಾಗ ರಾಹುಲ್ ಗಾಂಧಿಯವರು ಲೀಡರ್ ಆಫ್ ಅಪೋಸಿಷನ್ ಪಾರ್ಲಿಮೆಂಟಲ್ಲಿ ಕೇಳಿದ್ದಕ್ಕೆ ಇಮ್ಮಿಡಿಯೇಟಾಗಿ ಅನುಷ್ಠಾನ ಮಾಡಿದ್ದಕ್ಕೆ ಇಲ್ಲ ನಾವು ಡಿಲಿಮಿಟೇಷನ್ ಮಾಡಬೇಕು, ಡಿಲಿಮಿಟೇಷನ್ ಮಾಡಿ ಆದಮೇಲೆ ಜನಗಣತಿ, ಹೊಸ ಜನಗಣತಿ ಪ್ರಕಾರ ನಾವು ಅನುಷ್ಠಾನ ಮಾಡ್ತೀವಿ, 2011 ಜನಗಣತಿಯನ್ನು ನಾವು ತಗೊಳ್ಳಲ್ಲ ಅಂತ ಪಾರ್ಲಿಮೆಂಟಲ್ಲೇ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ರು. ಆಯಿತು, ಹೊಸ ಜನಗಣತಿ ಯಾವಾಗ ಆಗುತ್ತೆ ಅಂದಿದ್ದಕ್ಕೆ 2027ಕ್ಕೆ ಆಗುತ್ತೆ. 27 ನಂತರ ನಾವು ಡಿಲಿಮಿಟೇಷನ್ ಮಾಡಿ ಆಮೇಲೆ 10 ವರ್ಷದ ಒಳಗಡೆ ಅಂದರೆ 2034ರ ಪಾರ್ಲಿಮೆಂಟ್ ಚುನಾವಣೆಗೆ ನಾವು ಮಹಿಳಾ ಮೀಸಲಾತಿಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಇವರೇ ಕೊಟ್ಟಂಥ ಹೇಳಿಕೆನ ಇದ್ದಕ್ಕಿದ್ದಂಗೆ 5 ರಾಜ್ಯಗಳ ಚುನಾವಣೆ ನಡೀತಾ ಇರಬೇಕಾದ್ರೆ ಮಿಡ್ಲಲ್ಲಿ ತರಾತುರಿನಲ್ಲಿ ಸ್ಪೆಷಲ್ ಸೆಷನ್ನ ಕರೆದು 16, 17, 18 ಅವತ್ತು 17ನೇ ತಾರೀಕು 16ನೇ ತಾರೀಕು ರಾತ್ರಿ 10 ಗಂಟೆಗೆ ನೋಡಿ ಇದು ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ. ಇದು ಜೀವೋ 3 ವರ್ಷದಿಂದ ಸುಮ್ಮನೆ ಕುಂತಿದ್ದು. ವುಮೆನ್ ರಿಸರ್ವೇಷನ್ ಬಿಲ್ಲು ಆ್ಯಕ್ಟ್ ಆಗಿ ಪ್ರೆಸಿಡೆಂಟ್ ನಾಡಾಗಿ ಈಚೆ ಬಂದ ಮೇಲೆ ಇವರು ಗೆಜೆಟ್ ನೋಟಿಫಿಕೇಷನ್ ಮಾಡುವಂಥದ್ದು ಯಾವಾಗ? 16ನೇ ತಾರೀಕು ಸೆಷನ್ ನಡೀತಾ ಇರಬೇಕಾದ್ರೆ ರಾತ್ರಿ 10 ಗಂಟೆಗೆ ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ. ಇದರಲ್ಲಿ ಬರೀ ವುಮೆನ್ ರಿಸರ್ವೇಷನ್ ಬಿಲ್ಲು ಅನ್ನುವಂಥದ್ದು ಮತ್ತೆ ತರುವಂಥದ್ದಕ್ಕೆ ಅವಕಾಶ ಇಲ್ಲ. ಆಲ್ರೆಡಿ ಪಾಸ್ ಆಗೋಗಿದೆ, ಅನುಷ್ಠಾನ ಮಾಡಲಿ. ಡಿಲಿಮಿಟೇಷನ್ಗೂ ಇದಕ್ಕೆ ಯಾಕೆ ಲಿಂಕ್ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರಿ? ಡಿಲಿಮಿಟೇಷನ್ ನಮ್ಮ ವಿರೋಧ ಇದೆ. ಯಾಕೆ ವಿರೋಧ ಇದೆ ಅಂದರೆ ನೀವು ಜನಗಣತಿ ಆಧಾರದ ಮೇಲೆ, ಜನಸಂಖ್ಯೆ ಆಧಾರದ ಮೇರೆಗೆ ಡಿಲಿಮಿಟೇಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಸೌತ್ ಇಂಡಿಯಾ ಸಂಪೂರ್ಣವಾಗಿ ನಮಗೆ ಸಿಕ್ಕಾಬಿಡಲೆ ಲಾಸ್ ಆಗುತ್ತೆ, ಅನ್ಯಾಯ ಆಗುತ್ತೆ. 850 ಮಾಡಬೇಕು ಅಂತ ಏನು ಹೊರಟವ್ರು ಇವರು. ನಾರ್ತ್ ಇಂಡಿಯಾದಲ್ಲಿ ಒಂದು 5 ರಾಜ್ಯಗಳನ್ನು ಹಿಡ್ಕೊಂಡ್ರೆ ಸಾಕು, ಅವರು 4 ರಾಜ್ಯಗಳನ್ನ ಹಿಡ್ಕೊಂಡ್ರೆ ಸಾಕು. 450 MP ಇದಾವಲ್ಲಿ. ಬಿ ಜೆ ಪಿ ಬೇರೂರಿರುವಂಥ ರಾಜ್ಯಗಳಿಗೆ ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಿ ಸೌತ್ ಇಂಡಿಯಾದಲ್ಲಿ ಯಾವ ಕಾರಣಕ್ಕೂ ಅವರಿಗೆ ಅವಕಾಶ ಇಲ್ಲದೇ ಇರುವಂಥದ್ದು ರಾಜ್ಯಗಳಿಗೆ ಕಮ್ಮಿ ಮಾಡುವಂಥ ಕೆಲಸವನ್ನು ಮಾಡಿ ಅದರಿಂದ ಉಪಯೋಗ ಮಾಡ್ಕೊಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ತಂದಿರುವಂಥ ಬಿಲ್ಗೆ, ಡಿಲಿಮಿಟೇಷನ್ ಬಿಲ್ಗೆ ಇಡೀ ಎಂಟೈರ್ ದೇಶದಲ್ಲಿ ಎಲ್ಲ ಅಪೋಸಿಷನ್ ಪಾರ್ಟಿಗಳು ವಿರುದ್ಧ ಇದ್ದಾರೆ. ಮಹಿಳಾ ರಿಸರ್ವೇಷನ್ಗೆ ಇಲ್ಲ. ಮಹಿಳಾ ರಿಸರ್ವೇಷನ್ ಆಲ್ರೆಡಿ ಪಾಸ್ ಮಾಡಿಬಿಟ್ಟಿದ್ದೀವಿ. ನೀವು ಅನುಷ್ಠಾನ ಮಾಡಿ.
43 ಎಂ ಪಿಗಳಿದೆ, ಅದಕ್ಕೆ ಅನುಷ್ಠಾನ ಮಾಡಿ. 5 ರಾಜ್ಯಗಳಿಗೆ ಈಗ ಚುನಾವಣೆ ನಡೀತದಲ್ಲ, ಅದಕ್ಕೆ ಅನುಷ್ಠಾನ ಮಾಡಬೇಕಾಗಿತ್ತು. ಇಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಪ್ರದೇಶ ಮತ್ತು ಗುಜರಾತಲ್ಲಿ ಚುನಾವಣೆ ನಡೀತದಲ್ಲ, ಅದಕ್ಕೆ ಅನುಷ್ಠಾನ ಮಾಡಿ 33%. ನಮ್ಮದೇನು ಅಭ್ಯಂತರ ಇಲ್ಲ. ನೀವು ಈ ಡಿಲಿಮಿಟೇಷನ್ ಲಿಂಕ್ ತಗೊಂಡು ವುಮೆನ್ ರಿಸರ್ವೇಷನ್ನ ತರುವಂಥ ಮತ್ತೆ ಇನ್ನೊಂದು ಸರಿ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ರಣ ಹೇಡಿ ಕೆಲಸ ಇದು. ಅವು ಯಾರೋ ಶೋಭಾ ಕರಂದ್ಲಾಜೆ ಅಂತ ಎಲ್ಲಿ ಹೆಣ ಬೀಳ್ತಾವೋ ಅಲ್ಲಿ ಬರ್ತಾರೆ. ಇಲ್ಲಿಗ ವುಮೆನ್ ರಿಸರ್ವೇಷನ್ ಬಿಲ್ ಅನ್ಯಾಯ ಅಂತೆ, ಅದೇನು ಅಂತ ಕರೆಕ್ಟಾಗಿ ಮಾಧ್ಯಮದ ಮುಂದೆ ಬಂದು ಹೇಳಮ್ಮ ನೋಡೋಣ. ಅಮ್ಮ ತಾಯಿ ಅಕ್ಕ ಶೋಭಕ್ಕ ಅವರೇ, ವುಮೆನ್ ರಿಸರ್ವೇಷನ್ ಬಿಲ್ಲು ಯಾರು ಸೋಲಿಸಿದ್ರು, ಯಾಕೆ ಮತ್ತೆ ಇನ್ನೊಂದು ಸರಿ ತಂದ್ರಿ ಎನ್ನುವಂಥದ್ದು ಡೀಟೇಲ್ ಕ್ಲಾರಿಫಿಕೇಷನ್ ಮಾಧ್ಯಮದ ಮೂಲಕ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡಿ ಎಲ್ಲ ಮಹಿಳೆಯರನ್ನ ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡ್ತೀರಿ. ಬಟ್ ಇದು ಫೇಲ್ಯೂರ್ ಆಯಿತು. ಇದು ಇಡೀ ದೇಶದಲ್ಲಿ ನಿಮ್ಮ ಬಂಡವಾಳ, ನಿಮ್ಮ ಈ ಇಡನ್ ಅಜೆಂಡಾ ಏನು ಅನ್ನುವಂಥದ್ದು ಇದ್ರ ಮೂಲಕ ಗೊತ್ತಾಯಿತು. ಅದರಿಂದ ನಿಮಗೆ ಎನ್ಕರೇಜ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಎಲ್ಲೂ ಪಾಸಿಟಿವ್ ರೆಸ್ಪಾನ್ಸ್ ನಿಮಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರನೇ ವೆಸ್ಟ್ ಬೆಂಗಾಲಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪಾಪ ಫೋಟೋಗ್ರಫಿಗೆ ಕೋರ್ಸ್ನ ಮಾಡಿ ಫೋಟೋನ ಹೂಗ್ಲಿ ರಿವರಲ್ಲಿ ಶಿಪ್ಪಲ್ಲಿ ಇದನ್ನು ಬೋಟಲ್ಲಿ ಬೋಟಿಂಗಲ್ಲಿ ಹೋಗಿ ತೆಗೆಯುವಂಥ ಕೆಲಸವನ್ನು ಮಾಡಿ ಎಲ್ಲ ಕಡೆನೂ ಆಗ್ತಾವ್ರೆ. ಇದೆಂತ ರಾಹುಲ್ ಗಾಂಧಿ ರಿಯಲ್ ಆಗಿ ಮಾಡ್ತಾರೆ ಅವರು. ಜನಗಳನ್ನ ಭೇಟಿ ಮಾಡೋದು, ಜನಗಳನ್ನ ತಬ್ಕೊಳ್ಳೋದು, ಜನಗಳ ಹತ್ರ ಹೋಗಿ ಯಾವಾಗಲೂ ಜನಗಳ ಜೊತೆ ಇರುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾರೆ. ತಮಿಳುನಾಡು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀರಿ, ಮುಖಕ್ಕೆ ಮೇಕಪ್ ಕಪ್ಪು ಬಣ್ಣವನ್ನು ಬಳ್ಕೊಂಡು ಹೋಗ್ತೀರಿ. ಅಲ್ಲಿರೋಲ್ಲ ಕಪ್ಪನವರು ಕಪ್ಪಿದ್ದಾರೆ ಅಂತ ಅದನ್ನು ಜನಗಳು ಇಷ್ಟಪಡಲಿ. ನರೇಂದ್ರ ಮೋದಿನ ದ್ರಾವಿಡನ್ ಕಲ್ಚರು, ನರೇಂದ್ರ ಮೋದಿಯವರು ಕಪ್ಪಿಗೆ ಯಾವಾಗಾದರೂ ಅಂತ ಅಂದ್ಕೊಂಡು ಓಟ್ ಹಾಕಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಏನೆಲ್ಲ ನಾಟಕಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀರಾ ಸ್ವಾಮಿ ನೀವು. ಬಿ ಜೆ ಪಿಯವರು ನಾಚಿಕೆ ಆಗಬೇಕು. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಈ ಕೆಲಸನ ಮಾಡುವಂಥದ್ದು ಬಿಡಿ. ನಿಮ್ಮ ಕೆಲಸ ಮುಗೀತು. ನಿಮ್ಮದು ಆಲ್ಮೋಸ್ಟು ಅಂತ್ಯಕ್ಕೆ ಬರ್ತಾ ಇದೆ. 5 ರಾಜ್ಯಗಳಲ್ಲೂ ಒಂದು ರಾಜ್ಯನೂ ನೀವು ಗೆಲ್ಲಲ್ಲ. 100ಕ್ಕೆ 100ರಷ್ಟು ಇಂಡಿಯಾ ಒಕ್ಕೂಟನೇ ಗೆಲ್ಲುತ್ತೆ. ಅದು ನೀವು ಕಾದು ನೋಡುವಂಥ ಕೆಲಸವನ್ನು ಮಾಡಿ. ವುಮೆನ್ ರಿಸರ್ವೇಷನ್ ಬಿಲ್ಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಎಗೇನ್ಸ್ಟ್ ಅಲ್ಲ. 33% ರಿಸರ್ವೇಷನ್ನ 73rd and 74th ಅಮೆಂಡ್ಮೆಂಟ್ 1993 ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮೊಟ್ಟ ಮೊದಲಿಗೆ ಅನುಷ್ಠಾನ ಮಾಡಿದ್ದ ಶ್ರೇಯಸ್ಸು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೆ. ಅದಲ್ಲದೇನೆ ಕರ್ನಾಟಕದಲ್ಲಿ 33% ಇದ್ದಿದ್ದು 50% ಮಾಡಿದ್ದೀವಿ ನಾವು. ಲೋಕಲ್ ಬಾಡಿಗೆ 50%. ಇಟ್ಸ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಫ್ರಮ್ ಕರ್ನಾಟಕ. ಸೊ ಅದರಿಂದ ಇದನ್ನು ನಾಟಕ ಆಡೋದು ಬಿಟ್ಬಿಡಿ. ಮೂರನೇದು ಕೊನೆಯದಾಗಿ ಮೈಸೂರು ಜಿಲ್ಲೆಯಲ್ಲಿ SLC ರಿಸಲ್ಟ್ ಬಂದಿದೆ. ರೆಕಾರ್ಡ್ ಇನ್ ದ ಹಿಸ್ಟ್ರಿ ಆಫ್ ಮೈಸೂರು ಡಿಸ್ಟ್ರಿಕ್ಟ್ 94.5% ರಿಸಲ್ಟ್ನ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ರಿಸಲ್ಟ್ ಬರುವಂಥದ್ದಕ್ಕೆ ಕಾರಣಕರ್ತರಾದಂಥ ಟೀಚರ್ಸ್ಗಳು, ಹೆಡ್ ಮಾಸ್ಟ್ರು, BEOಸು, DDPIಗಳು, ನಾನ್ ಟೀಚಿಂಗ್ ಸ್ಟಾಫು, ಜಿಲ್ಲಾಡಳಿತ, ಸರ್ಕಾರ ಇವೆಲ್ಲರಿಗೂ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಕಂಗ್ರ್ಯಾಚುಲೇಷನ್. ಒಳ್ಳೆಯದು ಕೆಲಸ ಮಾಡಿದ್ದೀರಿ. ನೀವು ಟಾಪ್ 10ನಲ್ಲಿರಬೇಕು, ಟಾಪ್ 3ನಲ್ಲಿರಬೇಕು, ಟಾಪ್ 5ಅಲ್ಲಿರಬೇಕು ಅನ್ನುವಂಥದ್ದು ನೀವು ತಲೆಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಇಲ್ಲಿ ರ್ಯಾಂಕಿಂಗು ನೀವು ನೋಡಿದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸು ಮೈಸೂರು ಜಿಲ್ಲೆನಲ್ಲಿರುವಂಥದ್ದು 34,000 ಸ್ಟೂಡೆಂಟ್ಸ್ ಇದ್ದಾರೆ. 34,000 ಸ್ಟೂಡೆಂಟ್ಸ್ನ ಪೈಕಿ ಪಾಸ್ ಆಗಿರೋದೇ 31,000 ಚಿಲ್ಲರೆ ಪಾಸ್ ಆಗಿದ್ದಾರೆ. 94.65% ರೆಕಾರ್ಡ್. ಲಾಸ್ಟ್ ಟೈಮು 2025-26ನೇ ಸಾಲಿನಲ್ಲಿ ಪಾಸಾಗಿದ್ದಂಥ ರಿಸಲ್ಟು ಬರೀ 68%. ಈಗ 94.5% ಅಂದರೆ 25% ಜಾಸ್ತಿ ಆಗಿದೆ ರಿಸಲ್ಟು. ನಿಮ್ಮ ಶ್ರಮದಿಂದ ರಿಸಲ್ಟು ಜಾಸ್ತಿ ಮಾಡಿದ್ದೀರಿ. ಪಕ್ಕದಲ್ಲಿ ಕೊಡಗನ್ನ ಕಂಪೇರ್ ಮಾಡಿಕೊಂಡು ನೀವು ಪೊಸಿಷನ್ನ ಕಂಪೇರ್ ಮಾಡ್ಕೊಳ್ಳುವಂಥದ್ದಕ್ಕೆ, ಹಾಸನ ಕಂಪೇರ್ ಮಾಡುವಂಥದ್ದಕ್ಕೆ, ಮಂಡ್ಯ ಕಂಪೇರ್ ಮಾಡುವಂಥದ್ದಕ್ಕೆ ಹೋಗ್ಬಿಡಿ. ಯಾಕೆಂದರೆ ಮಂಡ್ಯದಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್ ದಿಸ್ ಟೈಮ್ ಇಸ್ ಓನ್ಲಿ 18,000, ಹಾಸನಲ್ಲಿ 19,000, ಕೊಡಗಿನಲ್ಲಿ ಬರೀ 6,000, ಮೈಸೂರಲ್ಲಿ 34,000. 34,000ಕ್ಕೆ ಪರ್ಸೆಂಟೇಜ್ ಲೆಕ್ಕ ಹಾಕೊಳ್ಳಿ. 100 ಕ್ಯಾಂಡಿಡೇಟ್ಸ್ ಅಪಿಯರ್ ಆದರೆ ಎಕ್ಸಾಮ್ಗೆ 50 ಜನ ಪಾಸ್ ಆದರೆ 50% ಆಯಿತು. ಇಬ್ಬರು ಕ್ಯಾಂಡಿಡೇಟ್ ಅಪಿಯರ್ ಆಗಿ ಒಬ್ಬ ಪಾಸ್ ಆದರೆ 50% ಆಯಿತು. 50 ಜನ ಪಾಸ್ ಆಗಿರೋದಕ್ಕೂ ಒಬ್ಬ ಪಾಸ್ ಆಗಿರೋದಕ್ಕೂ ಪರ್ಸೆಂಟೇಜ್ ಲೆಕ್ಕದಲ್ಲಿ ಡಿಫ್ರೆನ್ಸ್ ಇಲ್ವಾ? ಸೊ ಅದರಿಂದ ಒಳ್ಳೆಯ ಕೆಲಸವನ್ನು ಮೈಸೂರು ಜಿಲ್ಲೆಯ ಟೀಚರ್ಸ್ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀವಿ. ನಿಮಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಕೂಡ ನಮ್ಮ ಇಬ್ಬರು ಅಧ್ಯಕ್ಷಗಳ ನೇತೃತ್ವದಲ್ಲಿ
ಬಿ ಒಗಳಿಗೆ ಮತ್ತು ಡಿ ಪಿಗೆ ಹೆಡ್ ಮಾಸ್ಟರ್ಗಳಿಗೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ನೀವು ಒಳ್ಳೆ ಕೆಲಸ ಮಾಡಿದಿರಿ, ನಿಮಗೆ ನಾವು ಕಂಗ್ರ್ಯಾಚುಲೇಷನ್ ಹೇಳ್ತೀವಿ. ಇದು BJP MLC ಬಾಯಿಗೆ ಬಂದಂಗೆಲ್ಲ ಪಾಪ ನಿನ್ನೆ ಮಾತಾಡಿದ್ದಾರೆ. ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದವರು CCTV ಆಫ್ ಮಾಡಿಬಿಟ್ಟು ಕಾಪಿ ಹೊಡೆಗೆ ಬಿಟ್ಬಿಟ್ರಂತೆ. ಎಂಥ ಮೂರ್ಖತನದ ಪರಮಾವಧಿ ಹೇಳಿಕೆ ಇದು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾಯಿಲ್ಲ. ಒಬ್ಬ ಅಂಥ ಸೀನಿಯರ್ ಒಬ್ಬರು ಲೀಡ್ರು MLC ಆಗಿದ್ದಾರೆ, ಮಂತ್ರಿಗಳಾಗಿದ್ದರು, ಒಂದು ಸರಿ MP ಆಗಿದ್ದರು. CCTVನ ಎಲ್ಲ ಸ್ಕೂಲ್ಗಳಲ್ಲೂ ಆಫ್ ಮಾಡೋಕ್ಕಾಗುತ್ತಾ? ಇಡೀ ರಾಜ್ಯದಲ್ಲಿರುವಂಥ ಸ್ಕೂಲ್ಗಳಲ್ಲೆಲ್ಲ ಎಕ್ಸಾಮಿನೇಷನ್ ಬರೆಯುವಾಗ CCTV ಆಫ್ ಮಾಡ್ಬಿಡೋಕ್ಕಾಗುತ್ತಾ? ಏನಾದರೂ ಒಂದು 5% ನಂಬುವಂಥ ರೀತಿಯಲ್ಲಿ ಹೇಳುವಂಥ ಕೆಲಸವನ್ನು ಮಾಡಬೇಕು. ಪ್ರಾಮಾಣಿಕವಾದ ಪ್ರಯತ್ನ, ಪ್ರಾಮಾಣಿಕವಾದ ರಿಫಾರ್ಮ್ಸ್ನ ತಂದಿದ್ದು ಮಧು ಬಂಗಾರಪ್ಪನವರು. ಸಿದ್ದರಾಮಯ್ಯ ಅವರ ಡೈರೆಕ್ಷನ್ಸ್ ಮೇರೆಗೆ ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ ಕೊಟ್ಟಂಥ ಡೈರೆಕ್ಷನ್ಸ್ನ ನೀಟಾಗಿ ಕರೆಕ್ಟಾಗಿ ಪಾಲನೆ ಮಾಡುವಂಥ ಕೆಲಸವನ್ನು ಅವರು ಮತ್ತು ಅವ್ರ ಡಿಪಾರ್ಟ್ಮೆಂಟ್ನವ್ರು ಮಾಡಿದ್ದಾರೆ. ಮಧು ಬಂಗಾರಪ್ಪ ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಈಸ್ ಎ ವಂಡರ್ಫುಲ್ ಮಿನಿಸ್ಟರ್. ಇದಕ್ಕಿಂತ ಒಳ್ಳೆ ರಿಫಾರ್ಮ್ಸ್ನ ತಂದಿದ್ದಂಥದ್ದು, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ದೊಡ್ಡ ರಿಫಾರ್ಮ್ ತಂದಿದ್ದಂಥದ್ದು ನಮ್ಮ ತನ್ವೀರ್ ಸೇಠ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ಒಳ್ಳೊಳ್ಳೆ ರಿಫಾರ್ಮ್ಸ್ನ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ತಂದರು. ಕಳೆದ 3 ವರ್ಷಗಳಿಂದ ಮಧು ಬಂಗಾರಪ್ಪ ಅವರು ಮಂತ್ರಿಗಳಾಗಿದ್ದಾರೆ. ಎಲ್ಲರೂ ಒಂದು ದಿವಸ ಟೀಚರ್ ಸ್ಟ್ರೈಕೇ ಆಗಲಿ, ವ್ಯಾಲ್ಯೂಯೇಷನ್ ಬಾಯ್ಕಾಟು, BJP ವಿರುದ್ಧ ಪ್ರತಿ ವರ್ಷ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಏನು ಗೋಳು ಎಲ್ಲಾದರೂ ನಡೆದಿದೆಯಾ? ಇಲ್ಲ ಟೀಚರ್ಸ್ ಸಮಸ್ಯೆ ಏನಾದರೂ ನಡೆದಿದೆಯಾ? ಹುಡುಗರ ಸಮಸ್ಯೆ, ಮಕ್ಕಳ ಸಮಸ್ಯೆ ಎಲ್ಲಾದರೂ ನೋಡಿದ್ದೀರಾ? 33 ಮಾರ್ಕ್ಸ್ ಇಳಿಸಿರುವಂಥದ್ದಕ್ಕೆ ಅದು ತಪ್ಪು ಅಂತಾರೆ, ಜಾಸ್ತಿ ಮಾಡಿದ್ರು ತಪ್ಪು ಅಂತಾರೆ. ಆಮೇಲೆ ಅದೇನೋ ADB ಲೋನು 2,000 ಕೋಟಿ ತಗೊಂಬಿಟ್ಟು ADB ಲೋನ್ನ ತಗೊಂಡಿರುವಂಥದ್ದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಇಂಪ್ರೂವ್ ಮಾಡುವಂಥದ್ದಕ್ಕೆ. ಸುಮಾರು 2,000 ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ನಾವು ಕಟ್ತಾ ಇದ್ದೀವಿ. ಅದಕ್ಕೆ ADB ಲೋನ್ ತಗೊಳ್ಳೋವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದನ್ನೇನು ಮನೆಗೆ ತಗೊಂಡು ತಿನ್ನೋ ಕೆಲಸ ಮಾಡಿದ್ದೀವಾ? ಸೊ ವಿಶ್ವನಾಥ್ ಅವರು ಮಾತಾಡುವಾಗ ಸ್ವಲ್ಪ ಆದರೂ ಒಂದು ಸ್ಯಾಂಕ್ಟಿಟಿ ಉಳಿಸ್ಕೊಂಡು ಮಾತಾಡುವಂಥ ಕೆಲಸವನ್ನು ಮಾಡಬೇಕು. ಸುಮ್ಮನೆ ಆಪಾದನೆ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬಾಯಿಗೆ ಬಂದಂಗೆಲ್ಲ ಮಾಧ್ಯಮದ ಮುಂದೆ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಸರಿಯಿಲ್ಲ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಕೊನೆಯದಾಗಿ ನಮ್ಮ ವಿಶ್ವ ಗುರುವರ ಸ್ನೇಹಿತರು ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ದೇಶವನ್ನು ನರಕ ಕೂಪದ ದೇಶ ಅಂತ ಹೇಳಿದ್ದಾರೆ. ಅವರು ಡೈರೆಕ್ಟಾಗಿ ಹೇಳಿರುವಂಥದ್ದಲ್ಲ. ಅಲ್ಲಿನ ಅಮೆರಿಕದೊಬ್ಬ ರೇಡಿಯೋ ಜಾಕಿ ಮೈಕೇಲ್ ಸಾವೇಜ್ ಅನ್ನೋರು 2 ಪುಟದ ಒಂದು ಪತ್ರವನ್ನು ಅವರ ಫೇಸ್ಬುಕ್ಕಲ್ಲಿ ಅವರು ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ಅವರೇನು ಹೇಳ್ತಾರೆ ಅಂದರೆ, ಇಂಡಿಯನ್ಸ್ ಮಕ್ಕಳನ್ನ ಎತ್ತು ಸಿಟಿಜನ್ಶಿಪ್ ತಗೊಳ್ಳುವಂಥದ್ದಕ್ಕೆ ನಮ್ಮ ದೇಶಕ್ಕೆ ಬರ್ತಾರೆ. ನರಕ ಕೂಪದಿಂದ ಬಂದಿರುವಂಥ ಜನಗಳು ಇವರೆಲ್ಲ ಇಂಡಿಯನ್ಸು ಅಂತ. ಇದ್ರ ವಿರುದ್ಧ ಒಬ್ಬ ಪ್ರೈಮ್ ಮಿನಿಸ್ಟ್ರು, ರೆಸ್ಪಾನ್ಸಿಬಲ್ ಪ್ರೈಮ್ ಮಿನಿಸ್ಟರ್ ಆಗಿ ಒಂದು ಆಕ್ಷೇಪಣೆಯನ್ನು ಅಬ್ಜೆಕ್ಷನ್ಸ್ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಯಾಕೆ? ಜನಗಳು ಮಾತಾಡ್ತಾ ಇರುವಂಥದ್ದು ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ಟ್ರಂಪ್ನ ಕಂಟ್ರೋಲಲ್ಲಿ ಅವರೇ ಅಂತ. ಎಪ್ಸ್ಟೀನ್ ಫೈಲಲ್ಲಿ ಇವ್ರದ್ದು ಸಿಗಾಕೊಂಬಿಟ್ಟೈತೆ. ಅದರಿಂದ ಅವ್ರು ಏನು ಮಾತಾಡಿದ್ರು ಎಲ್ಲೂ ರಿಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ. BJPಯವ್ರು ಏನಿದ್ರು ಆಪರೇಷನ್ ಕಮಲದ ಮೂಲಕ ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷದ MLA MP ಗಳನ್ನು ಆಪರೇಷನ್ ಮಾಡುವಂಥ ಕೆಲಸ. ಮೊನ್ನೆ ದಿವಸ ಆಮ್ ಆದ್ಮಿ ಪಾರ್ಟಿಯವರ 7 ಜನ MP ಆಪರೇಷನ್ ಮಾಡಿ ಅವ್ರು ಒಳಗಡೆ ಹೈಜಾಕ್ ಮಾಡಿ ಒಳಗಡೆ ಕರ್ಕೊಂಡಿದ್ದಾರೆ. ಇದೇ ರಾಘವ ಛಡ್ಡಾ, ಈಗ ಅವರು ರಾಘವ ಚಡ್ಡಿ, ಹಿಂದೆ ಛಡ್ಡಾ ಆಗಿದ್ರು, ಇವಾಗ ಚಡ್ಡಿ ಆಗಿದ್ದಾರೆ. ರಾಘವ ಚಡ್ಡಿಯವರು ಬಾಯಿಗೆ ಬಂದಂಗೆಲ್ಲ BJPನ ಬೈದಿದ್ರು. ಗೂಂಡಾ ಪಕ್ಷ ಅಂತ ಬೈದಿದ್ರು. ಗೂಂಡಾ ಒಂದು ವ್ಯವಸ್ಥೆ ಇಟ್ಕೊಂಡಿರುವಂಥ ಒಂದು ಪಕ್ಷ ಅದು ಅಂತ ಬೈದಿದ್ದವ್ರನ್ನ BJP ಕರ್ಕೊಂಡ ತಕ್ಷಣ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಾರೆ ಒಂದು ಇಂಟರ್ವ್ಯೂನಲ್ಲಿ, ಎಂಥೋ ಕೆಲಸ ಮಾಡಿದ್ರು, ಕೊಲೆ ಮಾಡಿದ್ರು ಸರಿನೇ, ಅವರು ನಮ್ಮ ಪಕ್ಷಕ್ಕೆ ಬಂದಮೇಲೆ ಆಟೋಮೆಟಿಕಲಿ ವಾಷಿಂಗ್ ಮೆಷಿನಲ್ಲಿ ನಾವು ವಾಶ್ ಮಾಡಿ ಕ್ಲೀನಾಗಿ ಒಣಗಾಕೊಂಡು ನಾವು ಅದನ್ನು ಹಾಕ್ಕೋತೀವಿ ಅಂತ ಹೇಳವ್ರೆ. ಸೊ ಇದು ದುರಂತದ ಸಂಗತಿ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ. ನಮ್ಮ ಭಾಗದ ಈ ಭಾಗದ MP ಅವರು ಅಲ್ಲಿ ತಂಬಾಕು ಬೆಳೆಗಾರರು ಸಾಯ್ತಾವ್ರೆ. ಒಂದು ದಿವಸನೂ ಭೇಟಿ ಕೊಡಲಿಲ್ಲ. ಒಂದು ದಿವಸನೂ ಅವ್ರ ರೇಟ್ ಬಗ್ಗೆ ಹೋಗಿ ಕೇಂದ್ರದಲ್ಲಿ ಮಾತಾಡೋವಂಥ ಕೆಲಸ, ಯಾವುದೋ ಒಂದು ಮೀಟಿಂಗಲ್ಲಿ
ಫೋಟೋ ಹೊಡ್ಸ್ಕೊಂಡಿರೋದು ತಗೊಂಬಂದು ಲಾಕ್ಸ್ಕೊಳ್ಳೋದು ಬಿಟ್ಟರೆ ಏನೂ ಮಾಡಲಿಲ್ಲ. ಯಾವುದೋ ಪಾಪ ನೆನ್ನೆ ಕೆ ಆರ್ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದ್ದಾರೆ, ಮಾಡಲಿ, ಅವರು ಎಂ ಪಿ ನಿರಂತರವಾಗಿ ಮಾಡಬೇಕು. ಕೆ ಆರ್ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಇಡೀ ಎಂಟೈರ್ ಕೆ ಆರ್ ಹಾಸ್ಪಿಟ್ಲನ್ನ ನಾಳೆನೇ ಎಲ್ಲ ಪೂರ್ತಿ ರಿಫ್ಯಾಂಪ್ ಮಾಡಿಬಿಟ್ಟು ದೊಡ್ಡ ಹೈಟೆಕ್ ಆಸ್ಪತ್ರೆ ಮಾಡಿಬಿಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? 75 ಕೋಟಿ ಕೊಟ್ಟು ರಿಪೇರಿ ನಡೀತಾ ಇದೆ. 75 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥದ್ದು ಕೆಲಸ ನಡೀತಾ ಇದೆ. 75 ಕೋಟಿ, 7,500 ರೂಪಾಯಿ ಕೊಟ್ಟಿಲ್ಲ ಇವರು ಕೇಂದ್ರದವರು. ಹೋಗಿ ಫೋಟೋ ಫಿನಿಶ್, ಫೋಟೋಗೋಸ್ಕರ ಹೋಗುವಂಥದ್ದು. ಅಗೋ ತಗೋ, ಅಲ್ಲಿ ಯಾರೋ ಕುಡಿಯೋ ನೀರು ಬಿಸಿನೀರಿಲ್ಲ ಅಂದ್ರಂತೆ ಒಂದು ಕೆಲ್ಟೆಕ್ 150 ರೂಪಾಯಿ ಒಂದು ಕೆಲ್ಟೆಕ್ 10 ನಿಮಿಷ ತಂದು ಕೊಟ್ಬಿಟ್ರಂತೆ. 10 ನಿಮಿಷದಲ್ಲಿ, ಅದು ಪೇಪರಲ್ಲಿ ಅರ್ಧ ಪೇಜ್ ಬರ್ದವ್ರು. 10 ನಿಮಿಷದಲ್ಲಿ ಸಂಸದರು ಹೇಳಿದ್ದಕ್ಕೆ ಬಿಸಿನೀರ ವ್ಯವಸ್ಥೆ ಏನು ಅಂತ ನಾನು ಒಳಗಡೆ ಹೋಗಿ ಅವ್ರನ್ನ ಫೋನ್ ಮಾಡಿ ಕೇಳಿದೆ. ಸಾರ್ 4 ಕೆಲ್ಟೆಕ್ ತಗೊಟ್ಟವ್ರೆ, 1,700 ರೂಪಾಯಿ 1,700 ರೂಪಾಯಿ ಆಗಿದೆ ಅಷ್ಟೇ ಸರ್. ಅದಕ್ಕೆ ಅರ್ಧ ಪೇಜು ಪ್ರಚಾರ. ದಯಮಾಡಿ ಆ ಏರ್ಪೋರ್ಟ್ಗೆ 350 ಕೋಟಿ ಕೊಟ್ಟವಲ್ಲ ಸ್ವಾಮಿ, ಸಿ ಎಮ್ ಕೊಟ್ಟು 350 ಕೋಟಿ ಕೊಟ್ಟಾಯಿತು. ಅದೇನು ನಡೀತಾ ಇದೆ? ಕಾಸ್ಟ್ ನಾವೇ ಕೊಡ್ತಾಯಿದ್ರು ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಮಾಡ್ತಾ ಇಲ್ವಲ್ಲ. ಅದು ಯಾರ ಕಂಟ್ರೋಲಲ್ಲಿ ಬರುತ್ತೆ? ನಿಮ್ಮ ಕಂಟ್ರೋಲ್ ತಾನೆ. ಅದು ಮಾಡಿ. ಮೈಸೂರು ಕುಶಾಲನಗರ ಇದೇನಾಯಿತು, ರೈಲ್ವೆ ಲೈನ್ ಏನಾಯಿತು? ಅದಕ್ಕೆ ಪೂರ್ತಿ ಅಳ್ಳಾಡಿಸ್ಬಿಟ್ರಿ. ಮೊನ್ನೆ ವಿ ಸೋಮಣ್ಣನವ್ರ ಪಾಪ 2023ರಲ್ಲಿ ವರುಣಾ ಕಾನ್ಸ್ಟಿಟ್ಯೂನ್ಸಿಲಿ ನಿಂತಿದ್ರು, ಚಾಮರಾಜನಗರ ಕಾನ್ಸ್ಟಿಟ್ಯೂನ್ಸಿಲಿ ನಿಂತಿದ್ರು. ಸೋತ ಮೇಲೆ ಒಂದೇ ಒಂದು ದಿವಸ ವರುಣಾ ಕಾನ್ಸ್ಟಿಟ್ಯೂನ್ಸಿಗೆ ಭೇಟಿ ಕೊಟ್ಟವರ? ಒಂದೇ ಒಂದು ದಿವಸ ಚಾಮರಾಜನಗರ ಕಾನ್ಸ್ಟಿಟ್ಯೂನ್ಸಿಗೆ ಭೇಟಿ ಕೊಟ್ಟಿದ್ದಾರಾ? ಸೋಮಣ್ಣವರೇ ದಯಮಾಡಿ ಹೇಳಿ. ನೀವು ಬಂದ ಮೇಲೆ ಮಂತ್ರಿಗಳಾದಮೇಲೆ ಮೈಸೂರಲ್ಲಿ ಬಂದು 7 ಸಭೆಗಳನ್ನು ಮಾಡಿದ್ದೀರಿ. 7 ಸಭೆ ನಾನು ಲೆಕ್ಕ ಹಾಕಿದ್ದೀನಿ ಯಾವ್ಯಾವ ಡೇಟು ಅಂತ. 7 ಸಭೆಗಳಲ್ಲೂ ಸಿದ್ದರಾಮಯ್ಯನವ್ರನ್ನ ಬೈದ್ಬಿಟ್ಟು ಹೋಗಿರೋದೆ. ಯಾವುದಾದ್ರು ಒಂದೇ ಒಂದು ರೂಪಾಯಿದು ಕಾಮಗಾರಿ ಕೆಲಸವನ್ನು ಮೈಸೂರಿಗೆ ರೈಲ್ವೆ ಯೋಜನೆ ತಂದಿರುವಂಥದ್ದು ಕೊಟ್ಟಿರುವಂಥದ್ದು ಇದ್ದರೆ ದಯಮಾಡಿ ಹೇಳಿ. ಎಕ್ಸೆಪ್ಟ್ ಮೊನ್ನೆ ದಿವಸ ಅಶೋಕಪುರಂ ರೈಲ್ವೆ ಸ್ಟೇಷನ್ ಹೆಸರನ್ನ ಚೇಂಜ್ ಮಾಡುವಂಥದ್ದಕ್ಕೆ ಹಳೆ ಎಂ ಪಿ ಒಂದು ಪತ್ರ ಕೊಟ್ಟಿದ್ದು ನೋಡಿದೆ ನೋಡಪ್ಪ. ಅಮೃತ್ ರೈಲ್ವೆ ಸ್ಟೇಷನ್ ಅಂತ ಮಾಡಿ ಅಂತ ಅವ್ರು ಕೊಟ್ಟವ್ರೆ. ರೈಲ್ವೆ ಸ್ಟೇಷನ್ ಹೆಸರು ಚೇಂಜ್ ಮಾಡುವಂಥದ್ದು, ರೈಲ್ವೆ ಸ್ಟೇಷನ್ನ ಹೊಸದಾಗಿ ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಅಲ್ಲ. ಇಷ್ಟು ಬಿಟ್ಟರೆ ಏನೂ ಕೇಳಬೇಡಿ. ನೀವು ಬಂದು ಸಿದ್ದರಾಮಯ್ಯನವ್ರನ್ನ ಬೈಯೋದೇ ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ ಬಿ ಜೆ ಪಿಯವ್ರದ್ದು. ಗ್ಯಾಸ್ಗೋಸ್ಕರ ಜನಗಳು ತತ್ತರಿಸ್ತವ್ರೆ ಆಟೋದವರು ಬೆಂಗಳೂರು ಮೈಸೂರಲ್ಲಿ. ಯಾರು ಒಬ್ಬ ಎಂ ಪಿ ಮಾತಾಡಿದರೆ ಅದು ಯಾವ ತೇಜಸ್ವಿ ಸೂರ್ಯ ಅಂತೆ, ಭಯವೋ ಏನು ದೊಡ್ಡ ಮೇಧಾವಿ ಪಾಪ, ಯಾರೋ ಎಕ್ಸಾಮಿನೇಷನ್ ಟೈಮಲ್ಲಿ ಜನವಾರ ಕಿತ್ತಾಕ್ಸ್ಬಿಟ್ರು ಅಂತ ದೊಡ್ಡ ಗಲಾಟೆ ಮಾಡೋಕೆ ಹೊರಟೋಗಿದ್ರು. ಇರಲಿ, ತಪ್ಪು ಮಾಡಿರೋದು ಆ ಶಿಕ್ಷೆ ಮಾಡುವಂಥ ಕೆಲಸ ಆಗುತ್ತೆ. ಆ ಗ್ಯಾಸ್ನವರು ದಿನನಿತ್ಯ 3 ದಿವಸ ರಾತ್ರಿ ಹೊತ್ತು ಕಾಯ್ದು 2 kg ಗ್ಯಾಸ್ ತಗೊಳ್ಳೋಕ್ಕೆ ಆಟೋ ಡ್ರೈವರ್ ಕಾಯ್ತಾರೆ. ಒಂದು ದಿವಸ ಒಬ್ಬರಾದ್ರೂ ಹೋಗಿ ಅವ್ರನ್ನ ಮಾತಾಡ್ಸಿದಾರ? ಅಲ್ಲಾರೋ ಒಬ್ಬ ಹುಬ್ಳಿನಲ್ಲಿ ಒಬ್ಬ ಮಂತ್ರಿ, ಅವರು ಅಷ್ಟೇ, ಅಲ್ಲೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಸಿದ್ದರಾಮಯ್ಯನವ್ರನ್ನ ಬೈಯೋದು ಹೋಗೋದು, ಸಿದ್ದರಾಮಯ್ಯನವ್ರು ಬೈಯೋಕ್ಕೆ ಅಂತ 4 ಪ್ರೆಸ್ ಮೀಟ್ ಮಾಡ್ತಾರೆ. ಇದು ದೊಡ್ಡ ದುರಂತದ ಸಂಗತಿ. ನಮ್ಮ ಅಶೋಕಣ್ಣ ಅವರು ಪಾಪ ಅದೇನೋ ಗೊತ್ತಿಲ್ಲ, ಮುಂಚೆ ಸುಮಾರು ಚೆನ್ನಾಗಿದ್ದರು, ವಿರೋಧ ಪಕ್ಷ ನಾಯಕರಾದಮೇಲೆ ಯಾಕೆ ಹಿಂಗೆ ಆದರು ಅಂತ ನಾನು ಸ್ವಲ್ಪ ದೀರ್ಘವಾಗಿ ರಿಸರ್ಚ್ ಮಾಡೋಕ್ಕೆ ಅಂತ ಹೋದರೆ, ವಿರೋಧ ಪಕ್ಷ ನಾಯಕರಾದ್ಮೇಲೆ ಅಲ್ಲ ಯಾರೋ ಆ ಥರ ಆಗಿರೋದವರು. ಆ ಮುನಿರತ್ನ ಏಡ್ಸ್ ಇಂಜೆಕ್ಷನ್ ಕೊಟ್ಟ ಮೇಲೆ ತುಟಿಯೆಲ್ಲ ಬೆಳಗಾಗೋಯ್ತಲ್ಲ, ಅದಾದಮೇಲೆ ಯಾಕೋ ಪಾಪ ತಲೆಕೆಟ್ಟೋಗಿ ದಿನ ಬೆಳಗ್ಗೆ ಇದ್ದರೆ ಬರೀ ಬೈಯೋದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಬೈಯೋದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ. ಇದು ದುರಂತದ ಸಂಗತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಪ್ಪ. ಪಾಪ ವಿಶ್ವನಾಥ್ ಅವ್ರು ಹೇಳಿದ್ನೆಲ್ಲ ನಾವು ನೋಡಿ ಸರ್, ಮಹಾದೇವಪ್ಪನವರು ತಗೊಂಡಂಥ ಇಂಟ್ರೆಸ್ಟು, ಇನಿಷಿಯೇಷನ್ನು, ಅದನ್ನು KH ಮುನಿಯಪ್ಪನವರೇ ಅಪ್ರಿಷಿಯೇಟ್ ಮಾಡಿದ್ದಾರೆ. ಭಾಳ ದೊಡ್ಡ ಮಟ್ಟದ ರಿಸ್ಕ್ನ ತಗೊಂಡು ಕ್ಯಾಲ್ಕುಲೇಷನ್ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಹೋಗಬೇಕು ಅನ್ನುವಂಥದ್ದನ್ನ ಭಾಳ ಶ್ರಮಪಟ್ಟು ಈ 5.25 5.25 ಹಂಚಿಕೆ ಮಾಡಿರುವಂಥದ್ರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ಡಾಕ್ಟರ್ H.C. ಮಹದೇವಪ್ಪನವರು ವಹಿಸಿದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಾನು ಖುದ್ದಾಗಿ ನೋಡಿದ್ದೀನಿ. ಅವರು ಎಸ್ ಟೇಕನ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಸೋ ಮಚ್ ಆಫ್ ಪೇಯ್ನ್. ಆಮೇಲೆ ಸೆಂಟ್ರ್ನಲ್ಲಿ ಕೆಲ ಸಮುದಾಯದವರು ಇವ್ರನ್ನ ಖಳನಾಯಕನಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಇವ್ರನ್ನ ಬೈಯುವಂಥ ಕೆಲಸವನ್ನು ಮಾಡಿ, ಬಹಳ ಕೆಟ್ಟದಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಿದರು. ಭಾಳ ಕೆಟ್ಟದಾಗಿ ಯಾವ
ಕೆಟ್ಟ ಕೆಲಸನೂ ಮಹಾದೇವಪ್ಪನವರು ಬೇರೆಯವ್ರ ವಿರುದ್ಧ ಮಾಡಿಲ್ಲ. ಈಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಜೆಂಟ್ಲ್ಮ್ಯಾನ್. ಮಹಾದೇವಪ್ಪ, ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಇಸ್ ಸ್ಟ್ರೈಟ್ ಫಾರ್ವರ್ಡ್ ಜೆಂಟ್ಲ್ಮ್ಯಾನ್. ಅವ್ರನ್ನ ನೀವು ಯಾವುದೇ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ ವಿಶ್ವನಾಥ್ ಅವರೇ. ಏನಾದರೂ ಆ ಥರದ್ದು ಏನಾದರೂ ಸಮಸ್ಯೆಗಳಿದ್ದರೆ ದಯಮಾಡಿ ನೇರವಾಗಿ ಹೇಳಿ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಯಾವ ತಪ್ಪನ್ನು ಇವರು ಮಹಾದೇವಪ್ಪನವ್ರು ಮಾಡಿಲ್ಲ. ಎಲ್ರಿಗೂ ಶೋಷಿತ ವರ್ಗದ ಪರವಾಗಿ ಇರುವಂಥ ಒಂದು ಮೈಂಡ್ ಸೆಟ್ ಅವ್ರದ್ದು. ಸೊ ಅದರಿಂದ ಎಚ್ ಸಿ ಮಹಾದೇವಪ್ಪ ಇಸ್ ಗ್ರೇಟ್. ಡೋಂಟ್ ಸಿಂಪ್ಲಿ ಕ್ರಿಟಿಸೈಸ್ ಇಮ್.